ಇಲ್ಲೇ ಮಲಗ್ತಾ ಇದ್ದಿದ್ದು ನಾವು 1 BHK ಮನೆ ಹುಡುಕ್ತಾ ಇದ್ದೀನಿ. ಕಿಚನ್ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಇಬ್ರು ಆಂಟಿ ಸಾಲ ಕೊಡ್ತಿದ್ರು, ಸೊಪ್ಪು ಮತ್ತೆ ತರಕಾರಿ. Okay, let's go. ನೋಡಿ ಗೈಸ್, ಸ್ಪೀಕರ್ ಹಾಕೊಂಡು ಅಮ್ಮ ಬೆಳಗ್ಗೆ ಯೋಗ ಪ್ರಾಕ್ಟೀಸ್ ಮಾಡ್ತವ್ರೆ. ವೆರಿ ಗುಡ್ ವೆರಿ ಗುಡ್. ಓ ಮೆಡಿಟೇಷನ್. ಎದ್ದು ಕೆಳಗೆ ಬರ್ತಾ ಇದೀನಿ ಅಂತ ಗುಡುಗುಡು ಅಂತ ಏನಾದ್ರು ಸೌಂಡ್ ಬಂತು, ಅವ್ರು ಓಡ್ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಗೈಸ್ ಬಂದು ಬ್ಯಾಗ್ ಸಿಕ್ತು, ನಮ್ಮ ಮಾಸ್ಕ್ ಮ್ಯಾನ್ ಬಂದ ಪಿಕ್ ಮಾಡೋಕ್ಕೆ. ಬಂದು ಇಬ್ಬರು ಒಂದೂವರೆ ದೋಸೆ ಶೇರ್ ಮಾಡ್ತಾ ಇದ್ದೀವಿ. 10 kg ಇಡ್ಲಿ ಆಯಿತು. ಲವ್ ನೋಡಿ ನನ್ನ ಕನ್ಸಲ್ಲಿ ನಿಮ್ಮಿಬ್ಬರಿಗೂ ಮಗಳಿದ್ದಾರೆ. ಇಷ್ಟುದ್ದ ಸರ್ಪ್ರೈಸು. ಯಾವುದೋ ಹುಡುಗಿ ಓಡ್ ಬಂದಪ್ಪ ಅಂತ ಗಗನ ತಪ್ಕೊಳ್ಳೋದು. ಯಾವ ಗ್ಯಾಪಲ್ಲಿ ಇವನು ಇಷ್ಟುದ್ದ ಮಗು. ಅದ್ರ ಪ್ರೀವಿಯಸ್ ಇದು ಪಾರ್ಟ್ 2. ಇದು ಪಾರ್ಟ್ 1 ಅಲ್ಲಿ ಮಗ ನಿಂಗೊಂದು ಸರ್ಪ್ರೈಸ್ ಇದೆ ಮಗ, ಈ ಮಗು ಹೆಂಗಿದೆ, ಚಿಕ್ಕ ಮಗು ಚೆನ್ನಾಗಿದೆ ನಂದೇ. ಪಾರ್ಟ್ 3 ಏನು ಬರುತ್ತೆ. ಲೆಗ್ ವರ್ಕೌಟ್ ಮಾಡಿ ಒಂದು ಸ್ಥಿತಿ ನೋಡಿ. ವಿಡಿಯೋ ಆನ್ ಮಾಡಿದ್ರೆ ನಾನು ಧೈರ್ಯ ಕಾನ್ಫಿಡೆಂಟ್ ಆಗಿ ನಡೀತಾವನೆ. ವರ್ಕೌಟ್ ಮುಗಿಸಿ ಎಳ್ನೀರಿಗೆ ಬಂದಿದ್ದೀವಿ. ಯಾಕೆ ಕಣ್ಣು ಮುಚ್ಕೊಂಡು ಕುಡಿತಾ ಇದೆಯಾ? ಅಪ್ಪ ಇದು ಇಷ್ಟು ದೊಡ್ಡದಿದೆ ಕಾಯಿ ಇದು. ಸೊ ನನ್ನ ಬ್ರೇಕ್ಫಾಸ್ಟ್, ನಾನು ಇಷ್ಟು ಬಾದಾಮ್, ಇಷ್ಟು ಪಿಸ್ತಾ, ಇಷ್ಟು ಗೋಡಂಬಿ ತಿನ್ಬಿಟ್ರೆ ನಮ್ಮ ಟ್ರೈನರ್ ನನ್ನ ಸಾಯಿಸ್ಬಿಡ್ತಾರೆ. ಇಲ್ಲ, ಇಷ್ಟು ಒಂದಿನಕ್ಕೆ ಇಷ್ಟೆಲ್ಲ ತಿನ್ನಂಗಿಲ್ಲ ನಟ್ಸ್. ನಾನು ಇಷ್ಟು ಸಾಕು ತೊಗೊಂಡೋಗಿ. ಥ್ಯಾಂಕ್ ಯು. ಬಾದಾಮ್ ಅಟ್ಲೀಸ್ಟ್ 2-3 ತಿನ್ಬೇಕು. ಡೇ 3ಗೆ ಮಾರ್ಕ್ ಹಾಕೋದು ಮರೆತುಬಿಟ್ಟೆ. ಡೇ 3 ಡನ್. ಗೈಸ್, ಬ್ರೇಕ್ಫಾಸ್ಟ್ ದೋಸೆ ತಿಂದು ನನಗೆ ಫುಲ್ ಟಯರ್ಡ್ ಫೀಲಿಂಗ್ ಆಗ್ತಿದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ಬಿಕಾಸ್ ನಾನು ಲೇಟ್ ನೈಟ್ ಮಲಗಿದ್ದು, ಎದ್ದು ರಪ್ಪಕ್ಕಂತ ವರ್ಕೌಟ್ಗೆ ಹೋಗ್ಬಿಟ್ಟೆ. ಒಂದು 4-5 ಅವರ್ ಅಷ್ಟೇ ನಿದ್ದೆ ಆಗಿದ್ದು. ಸೊ ಸ್ವಲ್ಪ ಕಾಮ್ ಆಗಿ ಅದಾದಮೇಲೆ ನಾವು ಮನೆ ಹುಡ್ಕಕ್ಕೆ ಹೋಗ್ಬೇಕು. ನೀವು ತಮ್ಮನೇಲಿ ಟೈಟಲ್ ನೋಡಿದ್ರಿ, 1 BHK ಮನೆ ಹುಡುಕ್ತಾ ಇದ್ದೀನಿ. ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ನೋಡಿ, ಅದು ಬಿಟ್ಟರೆ ನಿನ್ನೆ ಅವ್ರು ಚಿಕ್ಕ ಹುಡುಗ ಇದ್ನಲ್ಲ, ಚಿಕ್ಕ ಹುಡುಗ ಹತ್ರ ಮಾತಾಡೋಕೆ ಹೋಗಬೇಕು. ಇವತ್ತು ಈವ್ನಿಂಗ್ ಹೋಗೋಣ, ಮಜಾ ಇರುತ್ತೆ. ಸೊ ಯಾರ್ಯಾರು ಈಗ ಚಿಕ್ಕ ಮಕ್ಕಳೆಲ್ಲ ಹೇಳ್ತೀರಾ, ಅವ್ರಿಗೆ ಆರಾಮಾಗಿ ಮಲ್ಕೊಳ್ಳೋದು ಕಲೀರಿ. ವಯಸ್ಸು ಆಗ್ತಾ ನಿದ್ದೆ ಕಮ್ಮಿ ಆಗುತ್ತೆ. ಗೈಸ್, ನಮ್ಮ ಮನೆಗೆ ಅಮೂಲ್ಯ ಅವ್ರು ಬಂದಿದ್ದಾರೆ. ಮಾಮ್, ನಾಳೆ ನಮ್ ಚಿಕ್ಕಪ್ಪನ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಮಾಮ್, ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲ್ 1 ಅವರ್ ಬ್ರೇಕ್ ಇರುತ್ತೆ, ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ರಾಣಿಗ್ ನೋಡ್ಬಿಟ್ಟು ಸೋನು ಅಂದ್ಬಿಟ್ರು. ನಮ್ಮಪ್ಪ ಅದನ್ನ ಸೋನು ಅಂತಾನೆ ಕರೆಯೋದು. ನೋಡಿ ನಮ್ಮಮ್ಮ ಎಣ್ಣೆ ತಂದ್ಕೊಟ್ಟಿದ್ದು ಸಾರಿನ ಅಷ್ಟು ಬೇಗ ಹೊಲ್ಸ್ಕೊಂಡು ಹೆಂಗ್ ಫಿಟ್ ಆಗಿ ಕೂತವ್ರು ನೋಡಿ ಗೈಸ್ ಹಾಕೊಂಡು. ಓಹೋ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗ್ಬಿಟ್ಟವ್ರು ನಮ್ಮಮ್ಮ. ಗೈಸ್, ಈಗ ನಾವು ಫಸ್ಟ್ ನಮ್ಮ ಏರಿಯಾ ಸ್ಪೆಷಲ್ ಮಂದಿ ಟ್ರೈ ಮಾಡ್ಸೋಣ ಅಂತ ಸಡನ್ ಪ್ಲಾನ್ ಇದೆ. ಆಕ್ಚುಲಿ ಮಾಡ್ತಾರೆ ನಮ್ಮ ಎಷ್ಟೊತ್ತಾಗುತ್ತೆ ಬಿರಿಯಾನಿ ಮಾಡಕ್ಕೆ? ಅಲ್ಲ, ನಾನು ನಮ್ಮ ಅಮ್ಮ ಮಾಡೋ ಬಿರಿಯಾನಿಗಿಂತ ಚೆನ್ನಾಗಿರೋ ಒಂದು ಊಟ ಕೊಡಿಸ್ತೀನಿ. ಯಾವತ್ತು ಒಳ್ಳೇದಂತ ಅದೇ ತಿಂತಾನೆ, ಅದೇ ಹರ್ಕೊಂತಿರ್ತಾನೆ. ಯೋಚನೆ ಮಾಡಿ, 2 ಆಪ್ಷನ್ ಇದೆ. ಒಂದು ನಮ್ಮ ಅಮ್ಮ ಮಾಡೋದು, ಇನ್ನೊಂದು ಅದಕ್ಕಿಂತ ಟೇಸ್ಟಿ ಆಗಿರೋದು ಒಂದು ಮಂದಿ ಸಿಗುತ್ತೆ ನನ್ನ ಫೇವ್ರೇಟ್ ಏರಿಯಾಲಿ. ಸೊ ಯು ಹ್ಯಾವ್ 2 ಆಪ್ಷನ್ಸ್. ಲಂಚಿಗೆ ಏನು ಮಾಡೋದು ಅಂತ ನೀವು ಹೇಳಿ. ಇಲ್ಲ ಪಾಪ, ಆಕ್ಚುಲಿ ನಾನು ಮನೆ ಊಟ ಪ್ರಿಫರ್ ಮಾಡ್ತೀನಿ, ಬಟ್ ಆದ್ರೆ ಆಂಟಿಗೆ ಸ್ಟ್ರೆಸ್ ಕೊಡೋದು ಬೇಡ. ಇದು ಇಲ್ಲ, ನೀವು ಸ್ಟ್ರೆಸ್ ಅಂತ ಯೋಚನೆ ಮಾಡಿಲ್ಲ, ಟೇಸ್ಟ್ ಬಗ್ಗೆ ಐ ಕ್ಯಾನ್ ರೀಡ್ ಮೈಂಡ್. ಗೊತ್ತಾಗೋಯ್ತು. ಫೈನಲಿ ಬಂದಿದ್ದೀವಿ ಇಲ್ಲಿ ಲಂಚ್ ಮಾಡೋಕ್ಕೆ. ನನ್ನ ಫೇವ್ರೇಟ್ ಮಂದಿ ಬಂತು. ಲಂಚ್ ಆಯಿತು.
ನಮ್ಮ ಅಕ್ಕ ಕಾರ್ ಓಡಿಸ್ತೀನಿ ಅಂತ ಹೇಳ್ತಾವಳೆ, ಅದು ನಮ್ಮ ಕಾರ್ ಬೇರೆ ಅಲ್ಲ. ನಾನೀಗ ಕೊಡಲ್ಲ ಅಂದ್ರೆ ಆಮೇಲೆ ಮಕಾನ ಆಲೂಗಡ್ಡೆ ತರ ಮಾಡ್ಕೋತಾಳೆ. ಧೈರ್ಯವಾಗಿ ಕೂತ್ಕೊಳ್ಳಿ, ಎಲ್ಲ ಮ್ಯಾನೇಜರ್ಗಳು ಜ್ಞಾಪಿಸ್ಕೊಳ್ಳಿ. ದೇವ್ರೇ 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 ಕಾಪಾಡಪ್ಪ, ಓಂ ಸಾಯಿರಾಮ್ ಕಾಪಾಡಪ್ಪ, ಸಾಯಿರಾಮ್ ಆಂಜನೇಯ ರಾಘವೇಂದ್ರ ದೇವ್ರೇ ಕಾಪಾಡಪ್ಪ. ಮುಂದೆ ಗಾಡಿ ಹೋಗ್ತಾ ಇದೆ. ಇವಳೇನ್ ಸೀಟ್ಗೆ ಇಟ್ಟು ಓದಾಡ್ತಾವಳೆ. ಸೋನು ಬರುತ್ತೆ ಸೋನು. ಕಾರ್ ನಂದಲ್ಲ ಇದು. ಏನ್ ಹುಡುಕ್ತಾ ಇದೀಯಾ? ಅಲ್ಲ ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಡ್ಲಾ? ಸ್ಟಾರ್ಟ್ ಮಾಡ್ಬಿಟ್ಲು. ಕಮಾನ್ ಸೋನು. ಓ ಫಸ್ಟ್ ಗೇರು ಹಾಕ್ಬಿಟ್ಲು. ಆ ಮಿರರ್ ನೋಡ್ಬೇಕದು. ಗಾಡಿದ್ದು ವೇಪರ್ ನಾನೇ ಆನ್ ಮಾಡ್ಕೊಡ್ತಾ ಇದ್ದೀನಿ. ಹ್ಯಾಂಡ್ ಬ್ರೇಕ್ ಎತ್ತಿಲ್ಲ. ಬ್ರೇಕ್ ಮೇಲೆ ಕಾಲಿಡು, ಬ್ರೇಕ್ ಇಡು, ಬಿಡಿ ಗಟ್ಟಿಯಾಗಿಡಿ. ಹಾ ಬಿಡು, ಈಗ ಸ್ಟಾರ್ಟ್ ಮಾಡು ಬೇಗ. ಹಿಂದೆ ಹೋಗ್ತಿದೆ. ಮೂವ್ ಮಾಡ್ಬಿಟ್ಲು. ಆಟೋ ಗಾಡಿ 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 ಗಾಡಿ. ಸೆಕೆಂಡ್ ಗೇರ್ ಯಾರು ಹಾಕ್ತಾರೆ? ಕೊಡು ಎಕ್ಸ್ಲೇಟ್ರು. ಓ ಹಂಗೆ ಅಲ್ಲಿಂದ ಹಿಂಗೆ ಹೋಗ್ತೀಯಾ? ಇಷ್ಟ. ಓ ನಿಲ್ಸ್ಬಿಟ್ಲು, ಮೇನ್ ರೋಡಲ್ಲಿ ನಿಲ್ಸ್ಬಿಟ್ಲು ಗಾಡಿನ. ಓಕೆ ಫಸ್ಟ್ ಗೇರ್. ಈಜಿ ಓಡಿಸ್ತಲ್ಲ ಮಕ್ಕ ಓಡಿಸ್ತಲ್ಲ ನಂಬಿಕೆ. ಈಜಿ ಇವಾಗ ಬಂತು ಪವರ್ ಗೈಸ್. ಟಚ್ ಆಗ್ಬಿಟ್ಟು ಹೋಯ್ತು. ಟಚ್ಚಿನ ಆಗ್ಬೇಕಿತ್ತು, ಬಾಯಿಗೆ ಬಂದ್ಬಿಡ್ತಿಲ್ಲ ನನಗೆ. ಅಯ್ಯೋ ಸಾರಿ. ಆಕ್ಚುಲಿ ಬಾಯಿಗೆ ಬಂದಿತ್ತು, ಭಯ ಆಯ್ತು, ನಮ್ಗೂ ಭಯ ಆಯ್ತು. ಗೈಸ್ ಇಷ್ಟು ಓಡಿಸಿದ್ ಸಾಕು. ನಮ್ಮ ಅಕ್ಕ ಸಿಗ್ನಲ್ ಇದೆ ಗೈಸ್. ನಮ್ಮ ಅಮ್ಮ ಫ್ರೆಂಡ್ ಒಂದು ಕಾರ್ ತೊಗೊಂಡಿದಾರಂತೆ. ಯಾವ ಕಾರ್ ಕೇಳಿ? ಯಾವ ಕಾರು ಹೇಳಿ? ಬೆಲೋನಾ ಅಂತೆ, ಬಲೇನೋಗೆ. ಉಪ್ಪಿ ಸರ್ ಫೀಮೇಲ್ ವರ್ಜನ್ ನೋಡಿ ಈಗ. ಸ್ಟಾರ್ಟ್. ಓಕೆ ಆಗ್ತಿದ್ಯಾ? ಕಾಣ್ತಲ್ಲ. ಒನ್ ಸೆಕೆಂಡ್. ಕ್ಯಾಮ್ರಾ ನೋಡಿ. ಆಗ್ತಿದ್ಯಾ? ಆಗ್ತಿದ್ಯಾ? ಆ ಕಡೆ ನೋಡೋಣ. ಹೆಂಗ್ ಶೇಕ್ ಆಗ್ತಿದೆ. ನನ್ ಕೇಳಾಗಲ್ಲ ಅದು. ಸಡನ್ ಆಗಿ ನಮ್ಮ ಅಕ್ಕನ ಮೀಟ್ ಮಾಡಕ್ ಬಂದಿದ್ರು. ಹಂಗೆ ನಾನು ಮಾತಾಡ್ಕೊಂಡು ಕೂತಿದ್ವಿ. ಅವ್ರು ಇಂಡಸ್ಟ್ರಿ ಅವ್ರು ಆಗಿರೋದ್ರಿಂದ ಹೇಗಿತ್ತು ಇಂಡಸ್ಟ್ರಿ, ಏನು ಸೀರಿಯಲ್ಸ್ ಎಲ್ಲ ಹೆಂಗೆ, ಮೂವೀಸ್ ಎಲ್ಲ ಹೆಂಗೆ ಅಂತೆಲ್ಲ ಟೈಪ್ ಹೋಗಿದೆ ಗೊತ್ತಾಗಿಲ್ಲ ಮಾತಾಡ್ಕೊಂಡು ಅಲ್ವಾ. ನಮ್ಮ ತಮ್ಮ ಇದ್ದ ನಮ್ಮ ಮನೇಲಿ, ನಮ್ಮ ಅಕ್ಕ ಇರ್ತಿದ್ರು. ನಾನು ಎಲ್ಲರೂ ಬ್ಯುಸಿ ಮಾಡಿಸ್ತಾ ಇದ್ದೀನಿ. ಅದು ಮಾಡಿ ಇದು ಮಾಡಿ ನಂಗೆ ಮಾಡಿ ಹಿಂಗೆ ಮಾಡು ಅಂತ ಎಲ್ಲರನ್ನು ಬ್ಯುಸಿ ಮಾಡಿ ನಾನು ನಮ್ಮ ಅಮ್ಮ ನಮ್ಮ ಅಕ್ಕಂಗೆ ಅರ್ಧ ಗಂಟೆ 2 ಅವರ್ ಆಯ್ತಾ. 3 ಅವರ್ ಆಯ್ತು. ಅವರು ಆಗಲೇ ಹೋದ್ರಲ್ಲ, ಅವಾಗಿಂದ ನಾನು ಕಾಯ್ತಿರೋದು ನಮ್ಮ ಅಕ್ಕ. ಯಾಕಂದ್ರೆ ನಾನು ಆ ಹುಡುಗನ ಮೀಟ್ ಮಾಡಕ್ಕೆ ಹೋಗ್ಬೇಕು. ಮನೆ ಹುಡ್ಕಕ್ಕೆ ಹೋಗಿಲ್ಲ ಇವತ್ತು. ಅದೇನೋ ಪ್ಲ್ಯಾನ್ ಮಾಡಿದ್ವಿ, ಫಿಗರ್ ಔಟ್ ಆಯಿತು. ಬಟ್ ಆ ಹುಡುಗನ ಮೀಟ್ ಮಾಡೋಕ್ಕೆ ಮತ್ತು ಹಳೆ ಮನೆ ಹತ್ರ ಹೋಗೋದಿತ್ತು. ಅಲ್ಲಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ನಾನು ನಮ್ಮ ಅಮ್ಮ 3-4 ಅವರಿಂದ ನಮ್ಮ ಅಕ್ಕಂಗೆ ಕಾಯ್ತಾ ಇದ್ದೀವಿ. ನೋಡಿ ನಮ್ಮ ಲೈಫ್ ಏನೋ ಟ್ರ್ಯಾಕಿಗೆ ಬಂದಿಲ್ಲ, ಎಲ್ಲರ ಲೈಫ್ ಟ್ರ್ಯಾಕಿಗೆ ಬಂದ್ಬಿಡ್ತು. ನಾವು ಒಂದು ದಾರಿ ಹುಡ್ಕೋಬೇಕು ಬ್ಯುಸಿ ಆಗೋಕ್ಕೆ. ನಾನು ನೋಡಿ ನಾರ್ಮಲ್ ಆಗಿ ಕೂರಲ್ಲ, ಹೆಂಗೆ ಕೂತಿದ್ದೀನಿ. ಇದನ್ನ ದುರಹಂಕಾರ ಅಂತಾರೆ. ಅದು ಎಲ್ರಿಗೂ ಬರಲ್ಲ, ಹುಟ್ಟಾ ಬರಬೇಕು. ಅವ್ರ ಅಮ್ಮಂಗಿದ್ರೆ ಮಾತ್ರ ಬರೋದು. ನಿಮ್ಮ ಅಮ್ಮನಂತೂ ಇಲ್ಲ. ಆಟಿಟ್ಯೂಡ್ ಇಲ್ವಾ ನಿಮ್ಗೆ? ಆಟಿಟ್ಯೂಡ್ ಇಲ್ವಾ? ನಾನು ಇರೋದೇ ಹಾಗೆ. ಏನೋ ಆಟಿಟ್ಯೂಡು. ನಾನು ಕಾಣೋದೇ ಹಾಗೆ. ಇದು ನೋಡಿ ನಮ್ಮ ಅಮ್ಮ ಹೆಂಗಿದ್ರು, ನಮ್ಮ ಅಕ್ಕ ಸಾಯಿಲ್ಲ ನಮಗೆ ಹೆಂಗ್ ಸಾಯಿಲ್ ಬೆಳ್ಳಗೆ ಹೆಂಗಿದ್ದೆ ನೋಡಿ. ನಾನು ನೋಡಿ ಅವಾಗ ಕರ್ರಗಿದ್ದೆ ಸ್ವಲ್ಪ. ಇಲ್ಲ ನೀನು ರೆಡ್ಡಿಗಿದೆ. ಇದು ನನ್ನ ಫ್ರೆಂಡ್ ಸುಮಾ ಮಗಳು ಐಶು. ಐಶು ಯಾವಾಗಲೂ ಯೋಚನೆ ಮಾಡ್ತೀನಿ ಏನು ಗೊತ್ತಾ, ನಮ್ಮ ಅಪ್ಪ ಫೋಟೋಗ್ರಾಫರ್. ನನಗೆ ಫೋಟೋ ಹಿಡಿಯೋಕೆ ಕರ್ಕೊಂಡು ಹೋಗೋರು ನಮ್ಮ ಅಪ್ಪ. ಬಾ ಫೋಟೋ ಹಿಡಿಬೇಕು, ಯಾರೂ ಇಲ್ಲ ಅವ್ರಿಗೆ. ವಿಡಿಯೋ ಒಬ್ರು ಮಾಡಿದ್ರೆ ಫೋಟೋ ಒಬ್ರು ಹಿಡಿಬೇಕಿತ್ತಲ್ವಾ ಮದುವೆಗಳಿಗೆಲ್ಲ. ನನ್ನ ವಿಡಿಯೋ ಹಿಡಿಯೋಕೆ ಕರ್ಕೊಂಡು ಹೋಗೋರು. ನನಗೆ ಇಷ್ಟನೇ ಆಗ್ತಿರಲಿಲ್ಲ. ನಾನು ಬರಲ್ಲ 500 ರೂಪಾಯಿ ಕೊಡ್ತೀನಿ ಬಾ ಅಂತೇಳಿ ಅವರು. ಸರಿ ಆಯಿತು ಅಂತ ಹೋಗ್ತಿದ್ದೆ. ಬಟ್ ನಾನು ಯಾವಾಗ ಅನ್ಕೋತಿದ್ದೆ ಲೈಫಲ್ಲಿ, ಏನೇ ಆದರೂ ನಾನು ಕ್ಯಾಮ್ರಾಮ್ಯಾನ್ ಆಗಬಾರ್ದು ನನ್ನ ಲೈಫಲ್ಲಿ ಅಂತ. ಈಗ ನೋಡಿ ನನ್ನ ಜೀವನ 24 ಗಂಟೆ ನನ್ನ ಕೈಲಿ ಫೋನ್ ಇರುತ್ತೆ, ಕ್ಯಾಮ್ರಾ ಆನ್ ಇರುತ್ತೆ. ನಾನು ನನ್ನೊಬ್ಬಂದಲ್ಲ ಎಲ್ಲರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದಾಗಲ್ಲ ಅನ್ಕೊಂಡಿದ್ದೆ ಅದೇ ಆಯ್ತು. ಹೋಗು ಎಮರ್ಜೆನ್ಸಿಗೆ ಅಂದ್ಬಿಟ್ರೆ ನಾನು ಹೋಗಲ್ಲ, ನಾನು ಹಂಗ್ ಮಾತಾಡಲ್ಲ, ಅವ್ರು ಹಂಗ್ ಮಾತಾಡ್ತಾರೆ. ಫುಲ್ಲು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ರು ಅವಾಗ ಜನ. ಅಂದ್ರೆ ನಿನ್ನ ಹುಡುಗ ಚಿಕ್ಕ ಹುಡುಗ ಅಂತ ಬರೋ ಇಲ್ಲಿ ಚಿಕ್ಕದ ಹುಡುಗ ಅಂತಲ್ಲ. ಆಗ ಪ್ರೊಫೆಷನ್ ಅಲ್ಲಿ ಫೋಟೋಗ್ರಾಫರ್ ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಈಗಲೂ ಟ್ರೀಟ್ ಮಾಡ್ತಾನೆ. ಎಷ್ಟೋ ಸರಿ ನೋಡಿದೀನಿ. ದಯವಿಟ್ಟು ಮಾಡಬೇಡಿ. ಮೇಕಪ್ ಆರ್ಟಿಸ್ಟ್ಗಳಿಗೆ ಮದುವೆಗಳಲ್ಲಿ, ಮತ್ತೆ ಈ ಫುಡ್ ಸರ್ವ್ ಮಾಡೋರ್ಗೆ ಸರ್ವಿಸ್,
ಮತ್ತೆ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಅದೆಲ್ಲ ತುಂಬಾ ನಾನೇ ಸರಿ ಡಿಸ್ರೆಸ್ಪೆಕ್ಟ್ಫುಲ್ ಮಾತಾಡ್ತಾರೆ. ಅಂತ ಇದೆ ಗೊತ್ತಾ, ಯಾರಾದ್ರೂ ಆ ಥರ ಮಾತಾಡ್ಬಿಟ್ರೆ ಅವ್ನು ನೀನು ದುಡ್ಡು ಕೊಡೋದು ಬೇಡ ಮಾತಾಡ್ಸೋದು ಏನೋ ನಂಗೆ ಮತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಅಂತ ನಾನೇ ಬೈದು ಬಿಡ್ತೇನೆ. ಬರಲಿ ವಿಡಿಯೋ ಫೋಟೋ ಅಂತೆಲ್ಲ ಹೇಳೋರು ಎಲ್ಲ ತುಂಬಾ ಬೇಜಾರಾಗೋದು. ಗೈಸ್ ನಾನು XUV ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ವಾಪಸ್ ಸಾಯಿಲ್ ಬಂದರೆ ಫಸ್ಟು ನಾನು XUV ತಕ್ಕೊಂಡು ಒಂದು ಪಪ್ಪಿ ಕೊಡಬೇಕು ಗೈಸ್. ಆಗ್ತಲ್ಲ, ಬೇರೆ ಗಾಡೀಲಿ ಕೂತ್ಕೊಂಡ್ರೆ XUV ನೆನಪಾಗ್ತಿದೆ. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ವಿ, ನಮ್ಮ ಏರಿಯಾ ರೀಚ್ ಆಗಿದ್ದೀವಿ. ನಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ಹಾಯ್ ಹಾಯ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್. ನೋಡಿ ಇದೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನಾವು ಓದ್ತಿದ್ದೀವಿ ಸ್ಕೂಲ್ ಇದೆ ನೋಡಿ, ನಮ್ಮ ಅಮ್ಮ ಫ್ರೆಂಡ್ಸ್. ನಾವು ಓದಿದ ಸ್ಕೂಲ್ ಸೆಂಟ್ ಪಾಲ್ಸ್ ಅಂತ ನೋಡಿ. ಇಲ್ಲಿ ನಮ್ಮ ಅಮ್ಮನೂ ವರ್ಕ್ ಮಾಡ್ತಿದ್ರು ಮೇಲ್ಗಡೆ. ಫೀಲಿಂಗ್ ಹಿಂಗಿದೆ, ಒಂದು ಹೊಸ ಅಂಗಡಿಗಳು ಬಂದ್ಬಿಟ್ಟಿದ್ದಾವೆ. ಯಾವ್ದಾದ್ರು ಅಂಗಡಿಗಳೇ ನೋಡಿದ್ರಲ್ಲ ನಾವು ಆವಾಗ. ತುಂಬ ದಿನ ಆಯ್ತಲ್ಲ ಏರಿಯಾಗೆಲ್ಲ ಬಂದು. ಅಂದರೆ ನಾನು ನಿನ್ನೆ ರಾತ್ರಿ ಬಂದಾಗ ಎಲ್ಲ ಕ್ಲೋಸ್ ಇತ್ತು. ಇವಾಗೆಲ್ಲ ಹೊಸ ಅಂಗಡಿಗಳೆಲ್ಲ ಓಪನ್ ಆಗ್ಬಿಟ್ಟಿದೆ. ಏರಿಯಾಲಿ ಮುಂಚೆ ಇದ್ದಿದ್ದೇ 2 ಅಂಗಡಿ. ಈಗ ರೋಡ್ಗೆ 100 ಮೀಟ್ರ್ 4 ಸ್ಟೆಪ್ಗೆ ಒಂದು ಅಂಗಡಿ ಇದೆ. ಇಲ್ಲಿ ಬಂದು ಬೇಕರಿ ಕೇಕ್ ತಗೋತಿದ್ವಿ. ಅಣ್ಣ ಆರಾಮಾ? ಏನ್ ಈ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ದೀರಾ? ನನ್ಗೆ ಅಣ್ಣ ಅವಾಗ ಅಣ್ಣ ನೀವು ಜಿಮ್ಗೆ ಹೋಗ್ತೀರಾ ಅಂದ್ರೆ ಜಿಮ್ ಅಲ್ಲ ನಮ್ಗೆಲ್ಲ ಕಣ, ಅದು ಮಧ್ಯಾಹ್ನ ಬಂದು ಮಲಗಬೇಕು ಅಂದಿದ್ರು. ಅದು ಇವಾಗ ನೆನಪಾಯ್ತು ನನಗೆ. ಆರಾಮಣ್ಣ ಮನೆ ಹತ್ರ ಬಂದಿದ್ದು ಹಳೆ ಮನೆ. ಗೈಸ್ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ನಮ್ಮ ಅಮ್ಮ ಫ್ರೆಂಡ್ ಇದ್ರು ಒಬ್ರು. ಅವ್ರ ಮನೆಗೆ ಟೀಚರ್ ಅವ್ರು. ಅವ್ರ ಮನೆಗೆ ರಾಕೆಟ್ ನುಗ್ಬಿಟ್ಟು ಅವ್ರ ಮೈಯೆಲ್ಲ ಸುಟ್ಬಿಟ್ಟಿತ್ತು ಅಲ್ಲ. ರಾಕೆಟ್ ದೀಪಾವಳಿ ಟೈಮಲ್ಲಿ ಆ ಡೋರ್ ಒಳಗೆ ರಾಕೆಟ್ ನುಗ್ಬಿಟ್ಟು ಕಮ್ ಅಂದ್ಬಿಟ್ಟು ಫುಲ್ಲು ತೀರೋಲ್. ದೀಪ ಹಚ್ಚಕ್ ಹೋಗಿ ಅವರು ದೀಪ ಹಚ್ಚಿನ ರಾಕೆಟ್ ಒಳಗೆ ಹೋಗಿದ್ದು. ರಾಕೆಟ್ ಒಳಗೆ ಹೋಗಿದ್ದು ಹೌದು. ಎಸ್ ಮತ್ತೆ ವಾಪಸ್ ಬಂದ್ವಿ ನಮ್ಮ ಹಳೆ ಮನೆ ಹತ್ರ. ಓನರ್ ಮನೆಗೆ ಬಂದವ್ರೆ ಮಾತಾಡೋಕ್ಕೆ. ಓನರ್ ಮನೆ ಯಾವಾಗಲೂ ಓನರ್ ಅನ್ನೋರು ಗಿಟಾರ್ ಬರ್ಸಿದಾಗ ತುಂಬ ಒಳ್ಳೆ ಕಷ್ಟ ಪಡ್ತಾನೆ ನಿಮ್ಮ ಮಗ ಅಕ್ಕ, ತುಂಬ ಒಳ್ಳೆ ಹುಡುಗ ಅಕ್ಕ ಅಂತೇಳಿ. ನೆನ್ನೆ ಬಂದು ಮಾತಾಡ್ಕೊಂಡು ಹೋದೆ. ವಿಡಿಯೋ ಮಾಡಿಲ್ಲ ಅಷ್ಟೇ. ನೆನ್ನೆ ರಾತ್ರಿ ಬಂದಿದ್ದೆ. ನಮ್ಮ ಓನರಪ್ಪ ಹಳೆ ಮನೆ ಓನರ್. ನೋಡಿ ನಮ್ಮ ಟ್ಯೂಷನ್ ಸ್ಟೂಡೆಂಟ್ ಎಷ್ಟೋ ವರ್ಷ ಆದ್ಮೇಲೆ ಮೆಟ್ಲೆತ್ತವ್ರೆ ನಮ್ಮಮ್ಮ ನಮ್ಮ ಅಕ್ಕ. ಹೆಂಗ ಅನಿಸ್ತಾ ಇದೆ? ಒಂಥರ ಫೀಲ್, ಮೆಮೊರೀಸ್. ಇಲ್ಲಿ ಇಳಿದು ಒಂದ್ 5 ನಿಮಿಷ ನೋಡೋದು, ಮತ್ತೆ ಇಲ್ಲಿ ಇಳಿದು ನೋಡೋದು. ಸೊ ಹುಡುಗ ನಾವಿರೋ ಮನೇಲಿ ಇರೋದಲ್ಲ, ಓನರ್ ಅವ್ರು ನೆನ್ನೆ ಹೋಗಿ ಹೇಳಿದ್ರಂತೆ ಬೆಳಗ್ಗೆ ಇವತ್ತು ಈ ಥರ ನೆನ್ನೆ ಒಬ್ರು ಹುಡ್ಕೊಂಬಂದಿದ್ರು ಇನ್ನೇ ಮೀಟ್ ಮಾಡೋಕ್ಕೆ ಅಂತ. ಸೊ ಅವನು ಹೌದಾ ಅಂತ ಹೇಳಿದಂತೆ. ಬನ್ನಿ ಮಾತಾಡ್ತಾನೆ. ಹಿಂದಿ ಅವನಾದ್ರೆ ಅವ್ನು ಕನ್ನಡ ಬರಲ್ಲಂತೆ. ನೋಡೋಣ. ಅಮ್ಮ ಇನ್ನೊಂದು ಫ್ರೆಂಡ್ ಹತ್ರ ಇನ್ನೊಂದು ಫ್ರೆಂಡ್. ಹಾಯ್ ನಂದಾ ಆರಾಮ? ಚಿಕ್ಕ ಹುಡುಗ ಎಷ್ಟು ಕ್ಲಾಸ್ ವಿಷಯ? ನಂದಾ ಬಾಯ್ಲಿ ಅಂತ ಆಟ ಆಡ್ತಿದ್ರು. ಸ್ಟೂಡೆಂಟ್ ಇವನು. LKG UKG ಟ್ಯೂಷನ್ ಕೊಡ್ತಾ ಇದ್ದು. ನೆನಪಿದೀವ ನಾವೆಲ್ಲ. ನಮ್ಮಲ್ಲಿರೋರು ಗಿಟಾರ್ ಪ್ಲೇ ಮಾಡೋದು ಯಾರು? ಮೇಲ್ಗಡೆ ನಮ್ಮಲ್ಲಿರೋಣ. ನಂದು ಕರಿಯೋಣ ರೋಹಿತ್ನ. ನಂದು ಹೇಳಿದ್ದೀನಿ ರೋಹಿತ್ನ ಕರ್ಕೊಂಬರಕ್ಕೆ. ಅವನ ಹೆಸರು ರೋಹಿತ್ ಅಂತ, ಹುಡುಗ ಗಿಟಾರ್ ಪ್ಲೇ ಮಾಡೋದು. ಬನ್ನಿ ಮಾತಾಡ್ಸೋಣ. ಹಾಯ್. नहीं ये अपोजिट घर से एक लड़के ने वीडियो भेजा. हाँ ये वीडियो प्ले करते हुए. हाँ मैं इधर ही प्रैक्टिस करता था पहले. तो देख के मुझे लगा अपना याद आ गया, इसलिए बात करने के लिए आया. कैसे हो रोहित? प्ले कर दो गिटार मेरे लिए एक बार. ನಮ್ ಲೈಫ್ ಫಸ್ಟ್ ಪಿಜ್ಜಾ ನಾವು ತಿಂದಿದ್ದಿಲ್ಲ. ಸಂಜಯ್, ನಾನು, ನೀನು, ಸಾಯಿ. ಇದೊಂದು ಬಿಲ್ಡಿಂಗ್ ಇಷ್ಟು ಉದ್ದ ಕಟ್ಬಿಟ್ಟವ್ರು ಇಲ್ಲಿ. ಇಲ್ಲ ನಾನು ಇದ್ದಾಗ ಕಟ್ತಾ ಇದ್ರು ಇನ್ನೂ. ಅದು ಅವಾಗ ಇನ್ನೂ ಕಟ್ತಾ ಇದ್ರು. ಅದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದೆಲ್ಲ ಇಲ್ಲೆಲ್ಲ ನೋಡ್ಕೊಂಡು ವ್ಯೂ. ಇಲ್ಲಿ ವಾಶ್ ಮಾಡೋದಲ್ಲ ನಾವಿಲ್ಲಿ ಟಿಕ್ ಟಾಕ್ ಎಲ್ಲ ಮಾಡಿದ್ವಿ. ಶನಿವಾರ ಬಂತಂದ್ರೆ ಇಷ್ಟು ಬಟ್ಟೆ ಹಾಕೊಂಡು ಕುತ್ಕೊಳ್ತಾ ಇದ್ದೆ ನಾನು. ಅವರೆಲ್ಲ ಎದುರುಗಡೆ ಮಾತಾಡ್ಕೊಂಡು ಹೋಗ್ಯೋದು. क्या करते हो? देखते हैं, आ जाओ. कैसे देखते हो? यूट्यूब में देखते हो?
यूट्यूब देख के सीखते हो? हाँ गाइस नानू सेम प्ले करो एक बार क्या बजाते हो देखते हैं ಕಾರ್ಡ್ಸ್ ಎಲ್ಲ ಕಲ್ತ್ಬಿಟ್ಟವನೆ ಗೈಸ್ यूट्यूब में देखा क्या वेरी गुड क्या एज है आपका 11 इयर्स इस चिक्को नाम तो दिया नानो आपका नाम क्या है रिया आपकी बहन है हाँ ये मेरी बहन है तुम प्ले कर रहे थे ना किसने वीडियो भेजा मुझे आपका सीख जाएगा तो दिला देंगे नहीं देंगे तो सीखेगा ना ಗಿಟಾರ್ ಅವ್ರದಲ್ವಂತೆ ಬೇರೆ ಯಾರ್ದೋ ಇವನು ಕೊಡೋದು ಪ್ರಾಕ್ಟೀಸ್ ಮಾಡೋಕ್ಕೆ ನಂದು ಅದೇ ಕತೆ ಇದ್ದಿದ್ದು ನಾನು ಯಾರತ್ರ ಗಿಟಾರ್ ಇಸ್ಕೊಂಡ್ಬಂದು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತೇಳಿ ನಮ್ಮ ಫ್ರೆಂಡ್ ಅಂಜಿ ಅಂತಿದ್ದ ಅವನ ಹತ್ರ ಇಸ್ಕೊಂಡ್ಬಂದಿದ್ದು ಆ ಗಿಟಾರ್ ಫೋಟೋ ಇದೆ ನನ್ನ ಹತ್ರ ಅದನ್ನು ಹಾಕ್ತೀನಿ ಆ ಗಿಟಾರ್ನ ಇಸ್ಕೊಂಡ್ಬಂದು ಸುಮ್ಮನೆ 2-3 ಸರಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇದು ನಾನು ಕಲಿಬೇಕು ಅಂತೇಳಿ ಅವಾಗ ಯೂಟ್ಯೂಬಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದು ನಂಗೆ ಈ ಆಂಟಿಗಳೆಲ್ಲ ಬೈತಾನೆ ಇರೋದಿಲ್ಲ ನೈಟ್ ಎಲ್ಲ ಸೌಂಡ್ ಬರ್ತಿತ್ತಲ್ಲ ಆಂಟಿ वो पूरी तरह सीख जाएगा ना तो हम उसको दिलवा देंगे नहीं रोहित को मैं दिला दूं तो चलेगा भाई के नाते कोई दिक्कत नहीं है आपका भाई ये दिलाओ रोहित को गिटार मैं दिलाऊंगा ओके डन डन कल लेके आएंगे गिटार आपके लिए वो बहुत जल्दी सीखेगा बट ऐसे ही पढ़ाई भी करना प्रैक्टिस भी करना ओके यही समझाना है बाद में गिटार लेने के बाद ना सिर्फ इसमें नहीं रहना, पहले पढ़ाई सीखेगा तो वो भी आ जाएगा, है ना? पहले पढ़ाई ಪಾಪ कराना तो लाके देंगे। ಎದುರ್ಕೊಂಡ್ಬಿಟ್ಟವನು ಯಾರು ಇವ್ರು ಇಷ್ಟು ಜನ ನನ್ನ ಹಾಕೊಂಡ್ಬಿಟ್ಟವ್ರೆ ಮಧ್ಯದಲ್ಲಿ हम पढ़ाई भी करेंगे और सीखेंगे भी। ವೆರಿ ಗುಡ್ क्यों रो रहे हो? वो डरता है आंटी का जो भैया है ना एक बार उसको डांट दिए ಏ ರೋನ ಯಾಕೆ ಎದುರಿಸಿದ್ರ ಪಾಪ ಅವನಿಗೆ? ಅವನು ಮೇಲೆ ಹತ್ಬಿಟ್ಟೇನೋ ಯಾರಿಗೋ ಏನೋ ಅನ್ಬಿಡಿದ್ನಂತ ಆಂಟಿಗಳೆಲ್ಲ ಸಂಜೆಗೆ ಬೈದಿದ್ರು ಸಾರಿ ಕೇಳೋ ಆಂಟಿನ ಇಲ್ಲ ಅಂದ್ರೆ ಬಿಡಲ್ಲ ಬಣ್ಣ ಹಬ್ಬ ಬಂದ್ರೆ ಮರೆಯಲ್ಲ ನಾವು ಅದನ್ನ. ಇದು ಹೋಲಿದಲ್ಲ, ಅಯ್ಯೋ ಮೊಟ್ಟೆ ಹೋಲಿಗಿಲಿ ಅದು ವಿಡಿಯೋ ಇದೆ ಮೊಟ್ಟೆ ಹೊಡೆದ್ಬಿಟ್ಟಿದ್ದ ಸಂಜೆ ಟೆರೆಸ್ ಮೇಲೆ ಆಂಟಿಗಳು 3 ಜನ ಸೇರಿ ಫುಲ್ ಬೈದ್ಬಿಟ್ಟಿದ್ರು ಎಲ್ಲ ಒತ್ತಾರ ಸೇರ್ ಬೈದಿದ್ರು. ಅವ್ನು ಏನೇ ಬಂದಿದ್ದಿಲ್ಲಿ, ಅವ್ನು ಅಲ್ಲಿರೋದು ಇಲ್ಲಾಕ್ ಬರ್ತಾನಂತ ಪಾಪ. ಬೈದಿದ್ ಮನೆ ಟೂರ್ ಕೊಡ್ತೀನಿ ನಿಮ್ಗೀಗ. ಫಸ್ಟ್ ಟಿಕ್ ಟಾಕು ಇದೇ ಮೆಟ್ಲು ಮೇಲೆ ಇಟ್ಬಿಟ್ಟು ನಾನು ಮಾಡಿದ ವಿಡಿಯೋ ಇದೇ ಮೆಟ್ಲು ಮೇಲೆ ನಾನು ಫಸ್ಟ್ ಟಿಕ್ ಟಾಕ್ ವಿಡಿಯೋ. ಪೇಂಟ್ ಆಗಿದೆ ಮನೆ ಫುಲ್ಲು. ಇದೆ ನಾವು ಇದ್ದಿದ್ದು ಮನೆ ಇಲ್ಲೇ ಮಲಗ್ತಾ ಇದ್ದಿದ್ದು ನಾವು. ಇದೇ ತರ ಮಂಚ ಹಾಕಿದ್ವಿ ನಾವು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ? ಅವಾಗ ಇಲ್ಲ ಒಳಗೆ ಮಾತ್ರ ಮಂಚ ಇದೆ. ಅಕ್ಕ ಬಂದಾಗ ಈ ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಗೈಸ್. ಆಮೇಲೆ ಸೌಂಡ್ ಬರುತ್ತೆ ಅಂತ ಮಾಡಿ ಮೇಲೆ ಹೋಗ್ಬಿಟ್ಟೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋದ್ರೆ ಕಿಚನ್ ಹಾ ಹಂಗೆ ಮೆಮೊರಿ ಎಲ್ಲ ಫೇಡ್ ಆಗ್ಬಿಟ್ಟಿದೆ. ಟೈಲ್ಸ್ ನೋಡ್ರೆ ನೆನಪಾಗಿದೆ. ಇದೇ ಟೈಲ್. ನಾನು ಇಲ್ಲೇ ಅಡಿಗೆ ಮಾಡ್ತಾ ಇದ್ದೀನಿ. ಇಲ್ಲ ನಮ್ಮ ಅಕ್ಕ ಸೀಮಾ ಸೋನು ಕುಕ್ಕರ್ ಆಗಿದ್ರು. ನಂದೇನೋ ಕ್ವಶನ್ ಕೇಳ್ತೀನಿ ಏನಂತ ಯೂಟ್ಯೂಬ್ ಅಂದ್ರೆ ನಿಜ ಯೂಟ್ಯೂಬ್ ತಿರ್ಗಾ ಹಾಕ್ತೀರಾ ಅಕ್ಕ? ಯೂಟ್ಯೂಬ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ನಾಮೊಂದ್ ಪಯಂ ಕೇಳಿದ್ರು. ಯಾರು ಅಮ್ಮನ ನೀವು ಅವತ್ತಿದ್ರೆ ಅಕ್ಕ ಒಳಗಡೆ ಇದ್ರು. ಅವತ್ತು ನಂಗ ಪೋಯಂ ಬರ್ತಿರ್ಲಿಲ್ಲ, ಅದ್ ಮೆಮೊರೈಸೇಷನ್ ಇರ್ತಿರ್ಲಿಲ್ಲ. 3 ಅವರ್ ಕುಣ್ಸ್ಕೊಂಡ್ 7 ಅವರ್ಗೂ ಬಿಟ್ಟಿರ್ಲಿಲ್ಲ. ಯಾರು ಅಮ್ಮನ ನಾನ್ ಬರ್ತಿರ್ಲಿಲ್ಲ. ನೀವು ಬಂದ್ಬಿಟ್ಟು ಬೇಡ ಹೋಗು ಅಂತ ಕಳ್ಸಿದಕ್ ನಾನು ಓಡೋಗ್ಬಿಟ್ಟಿರೋದು ಮನೆಗೆ. ನೋಡಿ ಆಗ್ಲೂ ಒಳ್ಳೆ ಮನ್ಸು ನನ್ಗೆ. ನಮ್ಮ ಒಂದು 23 ಜನ ಸ್ಟೂಡೆಂಟ್ಸ್ ಕೂರ್ಸ್ಕೊಳ್ಳೋರು ಈ ಮನೇಲಿ ಫುಲ್ ಟ್ಯೂಷನ್ಗೆ. ಇಲ್ಲೊಂದು ಸೋಫಾ ಹಾಕ್ಬಿಟ್ಟು ಇಲ್ಲಿ ಫುಲ್ ಮಕ್ಳಿದ್ರು ಟ್ಯೂಷನ್ಗೆ. ನೀವು ಒಳಗೆ ಫುಲ್ ತುಂಬಿಸಿಟ್ಟಿದ್ವಿ ಕಸಾನ. रोहित के लिए गिटार लेके आऊंगा मैं. बाय बाय, टेक केयर, बाय बाय. लेके आने के बाद ना पढ़ाई पहले करना. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು, ಬಾಯ್ 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 ಬಾಯ್. ಈ ಮನೇಲಿ ನಮ್ಮ ಅಕ್ಕ ಜುಟ್ಟು ಹೇಳ್ದೆಲ್ಲ ಹೊಡೆದಿದ್ದೀನಿ ನಾನು. ಕರೆಂಟ್ ಹೋದ್ರೆ ನಮ್ಮ ಮಮ್ಮಿ ಅವಾಗ ಅವ್ರ ಸ್ಟೋರಿ ಹೇಳ್ಕೊಂಡು ಇಟ್ಕೊಳ್ಳೋರು ಇರಲ್ಲ. ನಮ್ಮ ಅಕ್ಕಂಗೆ ಜುಟ್ಟು ಹಿಡ್ದೆಲ್ಲ ಹೊಡೆದಿದ್ದೀನಿ ಇಲ್ಲ ನಾನು. ಓ ನಿಂಗೆ ಗೊತ್ತಾ? ನಂಗ್ ಗೊತ್ತಿಲ್ವಾ? ಹಾಲ್ಕೋವಾಗೋಸ್ಕರ ಜುಟ್ಟು ಹಿಡ್ದು ಹೊಡೆದಿದ್ದೀನಿ ನಮ್ಮ ಅಕ್ಕಂಗೆ. ನಾನು ಹಾಲ್ಕೋವಾ ತಿನ್ಬಿಟ್ಟೆ ಅಂತ ಏನ್ ಆಡಿದ್ಲು ಅಂದ್ರೆ ಎಲ್ಲ ಇಡೀ ಬಿಲ್ಡಿಂಗ್ ಬಂದಿತ್ತು ನಮ್ ಜಗಳ ಬಿಡ್ಸಕ್ಕೆ. ನಮ್ಮಮ್ಮ ದುಬೈಗೆ ಹೋಗಿದ್ರು ಅವಾಗ. मोबाइल में इतना माहिर है ना, ये तुरंत चैट करेगा. सब है हम ಯೂಟ್ಯೂಬ್ ಚೆಕ್ ಮಾಡ್ತಾವ ರೋಹಿತ್. सबसे फर्स्ट फोन चलाता है ये. ಫಾಲೋ ಕರೋದಕ್ಕೆ. ಟ್ಯೂಷನ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಿದಕ್ ನಾನು ಬರಲ್ಲ ಅನ್ಬಿಟ್ಟಿದ್ನಲ್ಲ ಅವತ್ 3 ದಿನ ಬೈದಿದ್ದು. ಹೇಳ್ಕೊಂಡು ಹೋಗ್ತಾ ಇದೆ ಉಷಾ ಮಿಸ್ ಬರಲ್ಲ ಅಂತ. ಮಿಸ್ ಅಂದ್ರೆ ಬಾರೋ ಕುತ್ಕೋ ಬಾ ಓದ್ಬಿಟ್ಟು ಹೋಗು ಅಂತ. ಮನೆಗೂ ಕೇಳ್ಕೊಂಡು ಹೋಗೋರೆ ಪಾಪ. ಹರಾಸ್ಮೆಂಟ್ ಮಾಡೋರು ಪಾಪ ಆ ವಯಸ್ಸಲ್ಲಿ. जंप ಸಿಗಬೇಕು.
ಬ್ರೋ ಇನ್ಸ್ಪಿರೇಷನ್ ಬ್ರೋ. ಇಲ್ಲಿದ್ದವ್ರು ನೀವು ಎಲ್ಲೋದ್ರಿ ಬ್ರೋ. ಫ್ಯಾಷನ್ ಸೆನ್ಸ್ ತುಂಬಾ ಡೆವಲಪ್ ಆಗಿದೆ. ಮೊದಲು ಹಾಕೊಳ್ಳೋ ಬಟ್ಟೆಗೂ ಇವಾಗ ತುಂಬಾ ಡಿಫ್ರೆನ್ಸ್ ಬಂದಿದೆ. ಟೇಕ್ ಕೇರ್, ಬಾಯ್, ಸಿ ಯು. ನಾವು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಗಣೇಶ ಕೂರಿಸ್ತಾ ಇದ್ವಿ. ಗಣೇಶ ಕೂರಿಸಿದಾಗ ನಾವು ಅಮ್ಮಂಗೆ ನಾವು ಗಣೇಶ ಹಬ್ಬ ಡ್ಯಾನ್ಸ್ ಆಡಿದ್ರೆ ನಾವು ಅಮ್ಮ ಕೋಪ ಬರೋದು. ನಾನು ಟೀಚರ್ ಮಗ ಆಗಿ ಹಿಂಗೆಲ್ಲ ಆಡಬಾರ್ದು ರೋಡಲ್ಲಿ ಅಂತ. ಇಲ್ಲೆಲ್ಲ ನಿಂತ್ಕೊಂಡ್ ಮೇಲೆ ನಾವು ಅಮ್ಮ ಎಲ್ಲ ಮಾಡಿರಲ್ಲ ನೋಡೋರಲ್ಲ, ಕರೆಕ್ಟಾಗಿ ಇಲ್ಲೇ ಬಂದು ನಿಲ್ಸ್ಬಿಟ್ಟು ಡ್ಯಾನ್ಸ್ ಆಡ್ತಿದ್ದೆ ನಾನು. ನಮ್ಮಮ್ಮ ಮುಂದೆ ಅಂತ ಹಾಕೊಂಡು ಹೊಡಿಯೋರು ನಿಂತಿದ್ದೆ. ಆಡ್ತೀಯ ಟೀಚರ್ ಮರ್ಯಾದೆ ತೆಗಿತೀಯಾ ಅಂತ. ಬಾಯ್. ನೈಸ್. ನಮ್ಮ ನೇಬರ್ಸ್, ಹಳೆ ನೇಬರ್ಸ್ನೆಲ್ಲ ಮೀಟ್ ಮಾಡಿ ಇದಾದ್ಮೇಲೆ ಇನ್ನೊಂದು ಮನೆಗೆ ಹೋದ್ವಿ ನಾವು. ಇದಾದ್ಮೇಲೆ ಇನ್ನೊಂದು ಮನೆಗೆ ಹೋದ್ವಿ. ಇದಕ್ಕೆ ಮುಂಚೆ ತುಂಬಾ ಮನೆಗಳು ಶಿಫ್ಟ್ ಮಾಡಿದ್ವಿ. ಬಟ್ ನಮ್ಮ ಲೈಫ್ ಆಕ್ಚುಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ನಮಗೆ ಇದಕ್ಕಿಂತ ಇನ್ನೊಂದು ಮನೆ ಇದೆ, ಶೀಟ್ ಮನೆ. ಆ ಮನೇಲಿ ಸಖತ್ ಮೆಮೊರೀಸ್ ಇದೆ. ಅಂದ್ರೆ ಇಲ್ಲೂ ಅಷ್ಟೇ. ಏನ್ ಗೊತ್ತಾ, ಫಂಕ್ಷನ್ ಆದ್ರೆ, ಒಂದು ಮದ್ವೆ ಆದ್ರೆ, ಹೆಂಗ್ ಗೊತ್ತಾ, ಒಂದು ಬರ್ಡೇ ಆದ್ರೆ ಎಲ್ಲರೂ ಮನೆಯವ್ರ ತರ ಇಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ ಬರೋರು. ಫ್ಯಾಮಿಲಿ ನಮ್ಮ ಮನೆಗೆ ಒಂದು ಸಕ್ಕರೆ ಇಲ್ವಾ, ಅಯ್ಯೋ ತಗೊಳ್ರಿ ಅದ್ಯಾರ್ರಿ, ಯಾಕ್ರಿ ಹಂಗಾಡ್ತೀರ ಮಿಸ್ಸು ಅಂತ ಪಾಪ ಬರೋರು. ಒಂದು ಏನಾರ ತಕ್ಕಂತ ಕೊಟ್ಬಿಡೋರು, ತಗೊಳ್ರಿ ಮಿಸ್. ನಮ್ಗೆ ಊಟ ಎಲ್ಲ ಕೊಟ್ಟಿದ್ರು ಎಷ್ಟೋ ಸರಿ, ಅಡುಗೆ ಎಲ್ಲ ಮಾಡಿ. ಹಬ್ಬಗಳೆಲ್ಲ ಬಂದ್ರೆ ನಮ್ಗೆ ಒಬ್ಬಟ್ಟು ಅದೆಲ್ಲ ನಮ್ಗೆ ಇಷ್ಟ ಅನ್ಬಿಟ್ಟು ಅವರೇ ಕರ್ದಿ ನಾವು ನಿಂತ್ಕೋತಿದ್ವಿ, ಕೊಡ್ತಾರೆ ಕರೀತಾರೆ ಅಂತ. ರೋಹಿತ್ ಗಿಟಾರ್ ತಗೊಂಬಂದು ಕೊಡೋಣ. ಪಾಪ ಅವ್ರ ಗಿಟಾರ್ ಇಲ್ವಂತೆ. ನನಗೂ ನನ್ನ ಹತ್ರ ಗಿಟಾರ್ ಇರಲಿಲ್ಲ. ಏನೋ ಒಂಥರ ಫುಲ್ ವೈಬ್, ಒಂಥರ ಏನೋ ಫೀಲ್ ಆಯ್ತು ನನಗೆ. ಅದೇನೋ ಗೊತ್ತಿಲ್ಲ, ಅವ್ರ ಫೇಸ್ ನೋಡ್ತಾ ಇದ್ರೆ ಒಂಥರ ಇನ್ನೋಸೆಂಟ್. ಅವನು ಯೂಟ್ಯೂಬರ್ ಆಗ್ಬೇಕಂತೆ. ನಾನು ಯೂಟ್ಯೂಬರ್ ಆಗಬೇಕು ಅನ್ನೋದೆಲ್ಲ ಪ್ಲಾನ್ಸ್ ಇರ್ಲಿಲ್ಲ, ಇದೆಲ್ಲ ರ್ಯಾಂಡಮ್ ಆಗಿ ಆಗೋಗಿದ್ದು. ಸ್ಟಿಲ್ ಫೀಲ್ಸ್ ಲೈಕ್ ಅ ಡ್ರೀಮ್. ಇವನ್ನೆಲ್ಲೋ ನೋಡಿದ್ದೀನಿ, ನೆನಪಾಗ್ತಿಲ್ಲ. ಕ್ಲಾಸ್ಮೇಟ್ನೇ ಮರ್ತೋಗ್ತಿರ್ಲೋ ಅಂತವನೇ. ಹೆಲ್ಮೆಟ್ ತೆಗಿ ಒಂದು ನಿಮಿಷ. ಹೆಲ್ಮೆಟ್ ಯಾರಿದು? ಈ ಫೇಸ್ ಎಲ್ಲ ನೋಡಿದ್ದೀನಿ. ಸೆಂಟ್ ಪಾಲ್ಸಾ? ಆನಂದ ಶುಚಲ್ಲ ಕಲ್ ಬಿಲ್ಡಿಂಗು. ಓ ಮಗ, ನಮಸ್ಕಾರ. ತುಂಬಾ ವರ್ಷ ಆಯ್ತು. ಆರಾಮ? ಇಲ್ಲೇ ಇರೋದಾ? ಇಲ್ಲೇ ಮನೆ ಮಾಡಿದೆ. ಹೌದಾ, ನೈಸ್. ತರಕಾರಿ ಶಾಪಿಂಗ್ ಸ್ಪಾಟ್. ಇವರು ಇಬ್ರು ಆಂಟಿ ಇದಾರೆ ನೋಡಿ, ನಮ್ಗೆ ಸಾಲ ಕೊಡ್ತಿದ್ರು. ಸಾಲ ಕೊಡ್ತಿದ್ರಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಇಬ್ರು ಆಂಟಿ ಸಾಲ ಕೊಡ್ತಿದ್ರು ನಮ್ಗೆ, ಸೊಪ್ಪು ಮತ್ತೆ ತರಕಾರಿ. ಆಂಟಿ, ನೀನು ನಾನು ಏನ್ ಮಾಡ್ತೀಯ ಅಂದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ವಿಡಿಯೋ, ಅದು ಬಿಟ್ಟು ಕೆಲಸ ಏನ್ ಮಾಡ್ತೀಯ ಅಂತ. ಈ ಮನೆ ಅಟ್ಲೀಸ್ಟ್ ನೋಡೋ ತರ ಇದೆ. ಇದಕ್ಕಿಂತ ಇನ್ನೊಂದು ವರ್ಸ್ಟ್ ಕಂಡೀಷನ್ ಇದ್ದಿದ್ದು ಮನೆ ಇತ್ತು. ಶೀಟ್ ಮನೆ, ಫುಲ್ ಮನೆ ಲೀಕ್ ಆಗ್ತಿತ್ತು. ಪಾತ್ರೆ ಎಲ್ಲ ಇಟ್ಬಿಟ್ಟು ಮಲಗ್ತಿದ್ವಿ. ನಮ್ಮ ಮೇಲೆಲ್ಲ ನೀರು ಬೀಳ್ತಿತ್ತು ಮಲಗಿದ್ದಾಗ. ಆ ಮನೆ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ನೀವು ಹೇಳಿ, ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಹಾಕಿ, ಅದನ್ನು ಮಾಡೋಣ. ಹೆಚ್ಕೋ. Empty hearts and neon lights, they're playing with my mind. Gotta get out of here tonight. Oh, I wanna run off and fly, and I'll tell myself it's fine to be alone, just to find somewhere that finally feels like home. Oh, 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 I hate all this overthinking. Oh, 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 the more I swim, the more I'm sinking. Take me to a world of silver, no more heartbreaks, tears, painkillers. Take me somewhere unfamiliar, bring me back to where we started out. बड़ा पीस ले ले तो खोल दिया, तेरी मम्मी को भी बोल दिया, आंटी मैंने इसको लव स्टोरी में लीड वाला रोल दिया। तेरे भाई की टेंशन नहीं है मुझे, तू क्यों चिंता कर रही है? साला है अपना, मान जाएगा। तू सुन, एक बोला हेडलाइन में 10 हो गया, बाबा बोल 10 हो गया।
ಗಲೀಜಾಗ್ಬಿಟ್ಟು ಇರೋ ಒಂದ್ ಕಡೆ ಕರ್ಕೊಂಡು ಹೋಗೋ. ಕೆಳಗ್ ಬೀಳ್ಸ್ಬೇಡ ಕಣ, ಕೆಳಗ್ ಬೀಳ್ಸ್ಬೇಡ ಸಂಜಯ್. ಬಟ್ಟೆ ಮನೆಗೆ ಹೆಂಗ ಹೋಗ್ಲಿ ನೀನು ನಂದೇ. ಮುಗೀತು ಬಿಡೋ, ಸಾಕಾಯ್ತು. ಅಯ್ಯೋ ಲೇ ಫುಲ್ ಮೆತ್ತ ಕಣ. ಬರಾಕ್ ಒಬಾಮ. ಏಯ್ ಸಾಕ್ ಬಿಡೋಲ್ಲ, ಕೆಳಗ್ ಚಲ್ತಿದ್ಯಾ? माम इसका बर्थडे केक कर रही हूँ तुम्हें, मोरी में मिला ने मोरी में मिला इसका बर्थडे केक. खाओ मी. ಈ ಕಂಬನಿಯನು ಒರೆಸು ಕೈ ಜೊತೆಗೆ ಇಲ್ಲ. ನನ್ನ ಜೊತೆ ಜೊತೆಯಲ್ಲಿ ಮೆಲ್ಲ ಮೆಲ್ಲ ಸಾಗುತ್ತ